ಕುಬೇರ ಈ ಹೆಸರು ಯಾರಿಗೆ ಗೊತ್ತಿಲ್ಲ ಹೇಳಿ. ಶ್ರೀನಿವಾಸ ಪದ್ಮಾವತಿಯರ ಕಲ್ಯಾಣಕ್ಕೆಂದು ಶ್ರೀನಿವಾಸನಿಗೆ ಸಾಲ ಕೊಟ್ಟ ಕುಬೇರನನ್ನು ಯಾರಾದರೂ ಮರೆಯಲು ಸಾಧ್ಯವೇ? ಹಿಂದೂ ಪುರಾಣಗಳ ಪ್ರಕಾರ ಕುಬೇರ ದೇವತೆಗಳ ಕೋಶಾಧಿಕಾರಿ ಮತ್ತು ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ. ಆದರೆ ಅತಿವಾದ ಸಂಪತ್ತು ಅವನಲ್ಲಿ ಅಹಂಕಾರವನ್ನು ಮೂಡಿಸಿತು. ತನ್ನ ಐಶ್ವರ್ಯವನ್ನು ಜಗತ್ತಿಗೆ ತೋರಿಸಿಕೊಳ್ಳಬೇಕೆಂದು ಹಂಬಲ ಅವನಲ್ಲಿ ಹೆಚ್ಚಾಯಿತು. ಕುಬೇರನ ನಿಜವಾದ ಹೆಸರು ವೈಶ್ರವಣ. ಇವನು ಇಂದಿನ ಜನ್ಮದಲ್ಲಿ ಅರಿತೋ ಅರಿಯದೆಯೋ ಶಿವನ ಒಲುಮೆಗೆ ಪಾತ್ರನಾಗುತ್ತಾನೆ. ಆ ಜನ್ಮದಲ್ಲಿ ಇವನ ಹೆಸರು ಗುಣನಿಧಿ. ಆತನ ತಂದೆ ಯಜ್ಞದತ್ತ ಕಾಪಿಲ್ಯ ನಗರದಲ್ಲಿ ವಾಸಿಸುತ್ತಾನೆ. ಯಜ್ಞದತ್ತ ದೊಡ್ಡ ಮೇಧಾವಿ, ಪಂಡಿತನೂ ಸಕಲ ಶಾಸ್ತ್ರ ವಿದ್ವಾಂಸನೂ ಆಗಿದ್ದನು. ಸದಾ ಯಜ್ಞ ಯಾಗ ಹೋಮ ಹವನ ಎಂದು ಊರು ತಿರುಗುತ್ತಿದ್ದನು. ಮನೆಯಲ್ಲಿ ಇರುವುದೇ ಕಡಿಮೆ. ಮಗ ಗುಣನಿಧಿಗೆ 8 ವರ್ಷವಾಗುತ್ತಲೇ ಉಪನಯನ ಮಾಡಿ ಗುರುಕುಲಕ್ಕೆ ಶಿಕ್ಷಣಕ್ಕೆ ಕಲಿಸಿಬಿಡುತ್ತಾರೆ. ಆದರೆ ಗುಣನಿಧಿ ಕೆಟ್ಟ ಹುಡುಗರ ಸಹವಾಸ ಮಾಡಿ ಕೆಟ್ಟು ಹೋದ. ಸುಳ್ಳುತನ, ಕಳ್ಳತನ, ಗುರುಕುಲಕ್ಕೆ ತಪ್ಪಿಸಿಕೊಳ್ಳುವುದು ಹೀಗೆ ಮಾಡುತ್ತಾ ದುಷ್ಟಗಳನ್ನೇ ಕಲಿತುಕೊಂಡ. ಇದು ತಂದೆ ಯಜ್ಞದತ್ತನಿಗೆ ತಿಳಿಯಲೇ ಇಲ್ಲ. ತಾಯಿಗೆ ಗೊತ್ತಿತ್ತು. ಆದರೆ ಒಬ್ಬನೇ ಮಗ ನಮಗೆ ಅಪರೂಪಕ್ಕೆ ಹುಟ್ಟಿದವನು ಎಂದು ಯಾವುದನ್ನೂ ತಂದೆಯ ಬಳಿ ಹೇಳಲಿಲ್ಲ. ಹೀಗಿರುವಾಗ ಅವನಿಗೊಂದು ಸುಗುಣಶೀಲ ಹುಡುಗಿಯನ್ನು ಹುಡುಕಿ ಮದುವೆ ಮಾಡಿದರು. ಮದುವೆಯಾದ ಮೇಲೆ ತನ್ನ ಮಗ ಸರಿ ಹೋಗುತ್ತಾನೆ ಎಂದು ತಾವಿ ಭಾವಿಸಿ ಇದ್ದರು. ಆದರೆ ರಾಯರ ಕುದುರೆ ಕತ್ತೆ ಎಂಬಂತೆ ದುಷ್ಟಗಳನ್ನು ಜಾಸ್ತಿ ಮಾಡಿಕೊಂಡ. ಪಂಡಿತನ ಮಗನಾಗಿ ದುರ್ಗುಣಗಳ ದಾಸನಾದ. ಹೆಂಡತಿ ಮಾತು ಕೇಳಲಿಲ್ಲ, ತಾಯಿಯ ಮಾತು ಕೇಳಲಿಲ್ಲ. ಮಗ ಕೇಳಿದ್ದಕ್ಕೆಲ್ಲ ಹಣ ಕೊಟ್ಟು ಹಾಳು ಮಾಡಿದ ಅವನ ತಾಯಿ ಈಗ ಮಗಳಿಗೆ ಹಣ ಕೊಡುವುದನ್ನು ನಿಲ್ಲಿಸಿದಳು. ಇದರಿಂದ ಉಚ್ಚಾಂತನಾದ ಅವನು ಮನೆಯಲ್ಲಿರುವ ವಸ್ತುಗಳನ್ನು ಕಳ್ಳತನ ಮಾಡತೊಡಗಿದ. ಸ್ನೇಹಿತರೊಡನೆ ಕಾಡಿಗೆ ಹೋಗಿ ಬೇಟೆಯಾಡುವುದು, ಮಾಂಸ ತಿನ್ನುವುದು, ಧೂಮಪಾನ, ಮದ್ಯ, ಜೂಜಾಟ ಇವುಗಳನ್ನೆಲ್ಲ ಮೈಗೂಡಿಸಿಕೊಂಡ. ಇಷ್ಟಾದರೂ ತಂದೆ ಯಜ್ಞದತ್ತನಿಗೆ ಮಗನ ದುರ್ಗುಣದ ಬಗ್ಗೆ ತಿಳಿಯಲೇ ಇಲ್ಲ. ಒಂದು ದಿನ ಯಜ್ಞದತ್ತ ಯಾಗಕ್ಕಾಗಿ ಬೇರೆ ಗ್ರಾಮಕ್ಕೆ ಹೊರಟಿದನು. ಕಾಡು ದಾರಿಯಲ್ಲಿ ಹೋಗುವಾಗ ಕಳ್ಳರ ಭಯವೆಂದು ಹೊರಡುವ ಮುನ್ನ ತನ್ನ ಕೈಯಲ್ಲಿ ಇದ್ದ ರತ್ನ ಉಂಗುರವನ್ನು ತೆಗೆದಿಡುವಂತೆ ಪತ್ನಿಯ ಬಳಿ ಕೊಟ್ಟನು. ಅವಳು ತಾನು ಹಾಕಿಕೊಳ್ಳದೆ ಮಗನಿಗೆ ಕಾಣಬಾರದೆಂದು ಅಡುಗೆ ಮನೆಯ ಒಳಗೆ ಹೋಗಿ ಡಬ್ಬಿಯಲ್ಲಿ ಮುಚ್ಚಿಟ್ಟಳು. ಆದರೆ ಕಳ್ಳ ಮಗ ಅದನ್ನು ಮರೆಯಲ್ಲಿ ನಿಂತು ನೋಡಿದ. ಅವನು ತಾಯಿಗೆ ಗೊತ್ತಾಗದಂತೆ ಉಂಗುರವನ್ನು ಕದ್ದು ಜೂಜಿನಲ್ಲಿ ಕಳೆದು ಗೊತ್ತಿಲ್ಲದಂತೆಯೇ ಸುಮ್ಮನಿದ್ದು ಬಿಟ್ಟ. ಅದೆಲ್ಲ ಕಳೆದು ಕೆಲ ದಿನಗಳಾಯಿತು. ಅದರ ಸುಳಿವೇ ಗೊತ್ತಾಗಲಿಲ್ಲ. ಮತ್ತೊಮ್ಮೆ ಯಜ್ಞದತ್ತ ಬೇರೆ ಊರಿನಲ್ಲಿ ಹೋಮ ಮುಗಿಸಿ ಮನೆಗೆ ಬರುತ್ತಿರುವಾಗ ಹಾದಿಯಲ್ಲಿ ಅವನ ಎದುರಿಗೆ ಬರುತ್ತಿದ್ದ ವ್ಯಕ್ತಿಯ ಕೈಯಲ್ಲಿ ಆ ಉಂಗುರವನ್ನು ನೋಡಿದನು. ಇದು ನನ್ನ ಉಂಗುರ ಅಲ್ಲವೇ? ನಿಮ್ಮ ಕೈಯಲ್ಲಿ ಹೇಗೆ ಬಂತು ಎಂದು ಕೇಳಿದ. ಆತ ಜೋರಾಗಿ ನಕ್ಕು, ಮೇಧಾವಿ ಪಂಡಿತರೇ, ನಿಮ್ಮ ಮಗ ಗುಣನಿಧಿ ಜೂಜಾಡಲು ಉಂಗುರವನ್ನು ಪಣಕ್ಕಿಟ್ಟ. ಅದನ್ನು ನಾನು ಗೆದ್ದುಕೊಂಡೆ. ನಿಮ್ಮ ಮಗನನ್ನು ಹೀಗೆ ಬಿಟ್ಟರೆ ಒಂದು ದಿನ ತಂದೆ ತಾಯಿಯನ್ನೇ ಮಾರಿಬಿಡುತ್ತಾನೆ ಎಂದು ವ್ಯಂಗ್ಯ ಮಾತನಾಡಿ ಮುಂದೆ ಸಾಗಿದ. ಈ ಮಾತು ಕೇಳಿ ಯಜ್ಞದತ್ತನಿಗೆ ಆಶ್ಚರ್ಯವಾಯಿತು. ಮನೆಗೆ ಬಂದು ಹೆಂಡತಿಯನ್ನು ಬೈದನು. ನಿನ್ನಿಂದಲೇ ಮಗ ಹಾಳಾಗಿದ್ದು. ನನಗೆ ಒಂದು ಮಾತು ಹೇಳಿದ್ದರೆ ಏನಾದರೂ ಮಾಡುತ್ತಿದ್ದೆ ಎಂದು ಕೂಗಾಡಿದ. ಆದರೆ ಕಾಲ ಮಿತಿಮೀರಿ ಹೋಗಿತ್ತು. ಇನ್ನು ನಾನು ಈ ಊರ ಜನರ ಎದುರು ನಿಲ್ಲಲಾರೆ ಎಂದು ಮನೆ ಬಿಟ್ಟು ಶಾಶ್ವತವಾಗಿ ಹೊರಟು ಹೋದನು. ಇತ್ತ ಗುಣನಿಧಿ ತನ್ನ ಕೆಟ್ಟ ಗುಣಗಳನ್ನು ತಮ್ಮ ತಂದೆಗೆ ತಿಳಿದು ಹೋಯಿತು ಎಂದು ಯಾರಿಂದಲೂ ತಿಳಿದುಕೊಂಡ. ಮನೆಗೆ ಬಂದರೆ ತಂದೆ ನನ್ನನ್ನು ಸಿಗಿದು ಬಾಗಿಲಿಗೆ ತೋರಣ ಕಟ್ಟುತ್ತಾರೆ ಎಂದು ಹೆದರಿ ಅವನು ತಂದೆ ಹತ್ತಿರ ಹೋಗಲಾರೆ ಎಂದು ಊರು ತೊರೆದು ದಿಕ್ಕುದೆಸೆ ಇಲ್ಲದೆ ಕಾಡಿನಲ್ಲಿ ಅಲೆಯುತ್ತಾ ಹೊರಟನು. ಕಾಡಿನಲ್ಲಿ ಅಲೆಯುತ್ತಾ ಅವನಿಗೆ ವಿಪರೀತ ಹಸಿವಾಯಿತು. ತಿನ್ನಲು ಆಹಾರವಿಲ್ಲ, ಕುಡಿಯಲು ನೀರಿಲ್ಲ. ಅದೇ ಹೊತ್ತಿಗೆ ಯಾತ್ರೆಗೆ ಹೊರಟ ಶಿವಭಕ್ತರು ತಂಡವೊಂದು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಜಪಮಾಲೆ ಹಿಡಿದು ಶಿವನಾಮ ಸ್ಮರಣೆ ಮಾಡುತ್ತಾ ಬರುತ್ತಿದ್ದರು. ಅವರು ಶಿವನ ನೈವೇದ್ಯಕ್ಕೆಂದು ನಾನಾ ರೀತಿಯ ಅಡುಗೆಯನ್ನು ಮಾಡಿ ತರುತ್ತಿದ್ದರು. ಅದರ ವಾಸನೆಯು ಹಸಿದಿದ್ದ ಇವನ ಮೂಗನ್ನು ಸೆಳೆಯಿತು. ನಾಲಿಗೆ ಸವರಿ ಎಂಜಲು ನುಂಗಿಕೊಂಡು ಇವನು ಆಹಾರ ತಿನ್ನುವ ಆಸೆಯಿಂದ ಅವರ ಜೊತೆ ಸೇರಿಕೊಂಡು ಓಂ ನಮಃ ಶಿವಾಯ ಎಂದು ಶಿವನಾಮ ಸ್ಮರಣೆ ಮಾಡುತ್ತಾ ಶಿವ ದೇವಸ್ಥಾನಕ್ಕೆ ಬಂದನು. ಶಿವಭಕ್ತರೆಲ್ಲರೂ ಉಪವಾಸದ ಸಂಕಲ್ಪದೊಂದಿಗೆ ಶಿವಪೂಜೆ ಮಾಡಿ ಶಿವನಾಮ ಸ್ಮರಣೆ ಮಾಡುತ್ತಾ ಅಲ್ಲಿಯೇ ಮಲಗಿ ನಿದ್ದೆ ಹೋದರು.
ಆದರೆ ಇವನಿಗೆ ಹಸಿವು ತಡೆಯಲಾರದೆ ನಿದ್ದೆ ಬರಲಿಲ್ಲ. ಸದ್ದು ಮಾಡದೆ ಎದ್ದು ಶಿವನ ಮುಂದೆ ಇಟ್ಟಿದ್ದ ಪ್ರಸಾದವನ್ನು ಕದ್ದು ತಿನ್ನಲು ಹೋದನು. ಆದರೆ ಸುತ್ತಲೂ ಕತ್ತಲು, ಏನೂ ಕಾಣಲಿಲ್ಲ. ಹಣತೆಯಲ್ಲಿದ್ದ ದೀಪ ನಂದಿ ಹೋಗಿತ್ತು. ಅವನು ತಾನು ಹೊದ್ದುಕೊಂಡಿದ್ದ ಶಲ್ಯವನ್ನು ಸ್ವಲ್ಪ ಹರಿದು ಬತ್ತಿಯಂತೆ ಮಾಡಿ ದೀಪ ಹಚ್ಚಿದ. ಶಿವನ ಮುಂದಿಟ್ಟ ಅಡುಗೆಯನ್ನೆಲ್ಲ ತೆಗೆದುಕೊಂಡು ಓಡುವ ರಭಸದಲ್ಲಿ ಮಲಗಿದ್ದ ಒಬ್ಬ ಭಕ್ತನಿಗೆ ಎಡವಿದನು. ಆ ಶಿವಭಕ್ತ ಎಚ್ಚರವಾಗಿ ಕಲ್ಲ ಎಂದು ಕೂಗಿದನು. ಎಲ್ಲರೂ ಎದ್ದು ಅವನನ್ನು ಚೆನ್ನಾಗಿ ಹೊಡೆದರು. ಹೊಡೆತ ತಾಳಲಾರದೆ ಅವನು ಶಿವಾಲಯದಲ್ಲಿ ಸದ್ದು ಹೋದನು. ಆಗ ಪ್ರತ್ಯಕ್ಷನಾದ ಶಿವ, ನೀನು ಮುಂದಿನ ಜನ್ಮದಲ್ಲಿ ವೈಷ್ಣವನ ಎಂಬ ಹೆಸರಿನವನಾಗಿ ಜನಿಸು ಎಂದು ವರ ನೀಡುತ್ತಾನೆ. ಈ ವೈಷ್ಣವನ ಮರುಜನ್ಮದಲ್ಲಿ ಶಿವನಿಗಾಗಿ ತಪಸ್ಸು ಮಾಡುತ್ತಾನೆ. ವೈಷ್ಣವನ ತಪಸ್ಸಿಗೆ ಮೆಚ್ಚಿದ ಶಿವ ಪಾರ್ವತಿ ಸಮೇತವಾಗಿ ಪ್ರತ್ಯಕ್ಷರಾಗುತ್ತಾರೆ. ಶಿವನನ್ನು ಪಡೆದ ಪಾರ್ವತಿ ಎಷ್ಟು ಭಾಗ್ಯವಂತಲು ಅಂತ ಕೊಂಚ ಅಸೂಯೆ ಪಡುತ್ತಾನೆ ವೈಷ್ಣವನ. ಈ ವಿಷಯವನ್ನರಿತ ಪಾರ್ವತಿ ದೇವಿ ಯಾವ ಕಣ್ಣಿನಿಂದ ವೈಷ್ಣವನ ತನ್ನನ್ನು ನೋಡಿ ಅಸೂಯೆ ಪಟ್ಟನು ಆ ಕಣ್ಣು ಹೋಗಲಿ ಎಂದು ಶಪಿಸುತ್ತಾಳೆ. ಪಾರ್ವತಿಯ ಶಾಪಕ್ಕೆ ವೈಷ್ಣವ ಕುರುಡನಾಗುತ್ತಾನೆ. ಆತನಿಗೆ ಆತನ ತಪ್ಪಿನ ಅರಿವಾಗಬೇಕು. ಯಾರ ಮೇಲೂ ಅಸೂಯೆ ಪಡಬಾರದು. ಯಾರು ಅಸೂಯೆ ಜೀವನ ನಡೆಸುತ್ತಾರೋ ಅವರೆಂದೂ ಉದ್ಧಾರವಾಗುವುದಿಲ್ಲವೆಂದು ಪಾರ್ವತಿ ಹೇಳುತ್ತಾಳೆ. ಆಗ ವೈಷ್ಣವನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಶಿವ ಪಾರ್ವತಿಯರಲ್ಲಿ ಕ್ಷಮೆಯಾಚಿಸುತ್ತಾನೆ. ನಂತರ ಆತ ಶ್ರೀಮಂತನಾಗುವಂತೆ ಶಿವ ವರ ನೀಡುತ್ತಾನೆ. ಹೀಗೆ ವೈಶ್ರವನ ಕುಬೇರನಾಗುತ್ತಾನೆ. ಕುಬೇರ ಸಂಪತ್ತಿನ ದೇವತೆ. ತನ್ನ ಸಂಪತ್ತಿನ ಬಗ್ಗೆ ಕುಬೇರನಿಗೆ ಭಾರಿ ಹೆಮ್ಮೆ ಇತ್ತು. ಒಂದು ದಿನ ಭಾರಿ ಔತಣಕೂಟವನ್ನು ಏರ್ಪಡಿಸಿದನು. ಶಿವ, ಪಾರ್ವತಿ ಮತ್ತು ಗಣೇಶ ಸೇರಿದಂತೆ ದೇವಾನುದೇವತೆಗಳನ್ನು ಕರೆಯಲು ಯೋಚಿಸಿದನು. ಆದುದರಿಂದ ಅವನು ಕೈಲಾಸಕ್ಕೆ ಹೋಗಿ ಪರಶಿವನನ್ನು ನಮಸ್ಕರಿಸಿ, ಸ್ವಾಮಿ, ನಾಳೆ ನಮ್ಮ ಮನೆಗೆ ನೀವು ಕುಟುಂಬ ಸಮೇತರಾಗಿ ಊಟಕ್ಕೆ ಬರಬೇಕು ಎಂದು ಪ್ರಾರ್ಥಿಸಿಕೊಂಡನು. ಕುಬೇರನ ಒಳಗಿನ ಶ್ರೀಮಂತಿಕೆ ಅಹಂ ಬಲ್ಲವನಾಗಿದ್ದ ಶಿವನು ನಕ್ಕು, ನನಗೆ ತುಂಬ ಕೆಲಸವಿದೆ ಕುಬೇರ, ಬರಲಾಗುವುದಿಲ್ಲ ಎಂದನು. ಆಗ ಕುಬೇರ, ಹಾಗಾದರೆ ಪಾರ್ವತಿ ದೇವಿಯನ್ನು ಕರೆದೊಯ್ಯಲೇ ಎಂದು ಕೇಳಿದನು. ತಕ್ಷಣ ಶಿವ, ನಾನು ಬರದೆ ಪಾರ್ವತಿ ಎಲ್ಲಿಗೂ ಬರುವುದಿಲ್ಲ, ಬೇಕಾದರೆ ಗಣೇಶನನ್ನು ಕರೆದುಕೊಂಡು ಹೋಗು ಎಂದು ಹೇಳಿದನು. ಕುಬೇರ ಅದಕ್ಕೆ ಒಪ್ಪಿ ಸಂತೋಷದಿಂದ ತನ್ನ ಮನೆಗೆ ಹೋದನು. ಮರುದಿನ ಕುಬೇರನ ಅರಮನೆ ದಿವ್ಯ ಅಲಂಕಾರವಾಯಿತು. 1000 ಅತಿಥಿಗಳಿಗೆ ಆಗುವಷ್ಟು ಬಗೆ ಬಗೆಯ ಭಕ್ಷ್ಯ ಭೋಜನಗಳು ಸಿದ್ಧವಾದವು. ಅತಿಥಿಗಳೆಲ್ಲರೂ ಬಂದು ಗಣಪತಿಯ ಬರುವಿಕೆಯಾಗಿ ಕಾದು ನಿಂತರು. ಗಣೇಶನು ಬಂದನು. ಊಟದ ಸಮಯ ಬಂದಿತ್ತು. ಬಾಲ ಗಣೇಶನು ಕುಳಿತುಕೊಂಡನು. ಬಡಿಸುವವರು ಎಲ್ಲ ರೀತಿಯ ಆಹಾರವನ್ನು ತಂದರು. ಆದರೆ ಗಣೇಶನು ತಟ್ಟೆಯಲ್ಲಿದ್ದ ಆಹಾರವನ್ನೆಲ್ಲ ಕ್ಷಣ ಮಾತ್ರದಲ್ಲಿ ಖಾಲಿ ಮಾಡಿದನು. ಮತ್ತಷ್ಟು ಆಹಾರ ತರಲಾಯಿತು. ಅದನ್ನು ತಿಂದನು. ಅಡುಗೆ ಮನೆಯಲ್ಲಿ ಇದ್ದ ಎಲ್ಲ ಆಹಾರವೂ ಖಾಲಿಯಾದವು. ಧಾನ್ಯದ ಉಗ್ರಣಗಳು ಬರಿದಾದವು. ಆದರೂ ಗಣೇಶನ ಹಸಿವು ನಿಗಲಿಲ್ಲ. ಗಣೇಶನು ಈಗ ಕುಬೇರನ ಕಡೆಗೆ ತಿರುಗಿ, ನನಗೆ ಇನ್ನೂ ಹಸಿವಾಗುತ್ತಿದೆ, ತಿನ್ನಲು ಏನಾದರೂ ಕೊಡು, ಇಲ್ಲದಿದ್ದರೆ ನಿನ್ನನ್ನೇ ತಿನ್ನುತ್ತೇನೆ ಎಂದು ಕಿರುಚಿದನು. ತನ್ನ ಬಳಿ ಜಗತ್ತಿನ ಎಲ್ಲ ಸಂಪತ್ತಿದ್ದರೂ ಒಬ್ಬ ಪುಟ್ಟ ಬಾಲಕನ ಹಸಿವನ್ನು ನೀಗಿಸಲು ತಾನು ಅಸಮರ್ಥನೆಂದು ಅವನಿಗೆ ಅರಿವಾಯಿತು. ತಕ್ಷಣ ಶಿವನ ಬಳಿ ಹೋಗಿ ಕ್ಷಮೆಯಾಚಿಸಿದನು. ಶಿವನು ನಗುನಗುತ್ತಾ ಒಂದು ಹಿಡಿ ಉರಿಕಡಲೆ ಅಥವಾ ಅಕ್ಕಿ ನೀಡಿದನು. ಇದನ್ನು ಗಣೇಶನಿಗೆ ಭಕ್ತಿಯಿಂದ ಕೊಡು ಎಂದನು. ಕುಬೇರನು ಅಹಂಕಾರವನ್ನು ಬಿಟ್ಟು ಪ್ರೀತಿಯಿಂದ ಆ ಅಕ್ಕಿಯನ್ನು ನೀಡಿದಾಗ ಗಣೇಶನ ಹಸಿವು ತಕ್ಷಣವೇ ತಣಿಯಿತು. ಈ ಕಥೆಯಿಂದ ತಿಳಿಯುವುದೇನೆಂದರೆ, ಪ್ರೀತಿಯಿಂದ ಕೊಟ್ಟರೆ ಅಲ್ಪ ಆಹಾರವು ತೃಪ್ತಿ ನೀಡಬಲ್ಲದು. ಆದರೆ ಕುಬೇರನು ಶ್ರೀಮಂತಿಕೆಯ ಮದದಲ್ಲಿದ್ದದ್ದನ್ನು ಅಡಗಿಸಲು ಗಣೇಶನ ಕುಬೇರನಿಗೆ ಈ ರೀತಿ ಪಾಠ ಕಲಿಸಿದ. ತಿರುಪತಿಯ ಶ್ರೀ ವೆಂಕಟೇಶ್ವರ ಸ್ವಾಮಿ ಕುಬೇರನಿಂದ ಸಾಲ ಪಡೆದ ಕಥೆಯು ಕಲಿಯುಗದ ಅತ್ಯಂತ ಪ್ರಸಿದ್ಧ ಪುರಾಣ ಕಥೆಯಾಗಿದೆ. ಮಹಾಲಕ್ಷ್ಮಿಯನ್ನು ಹುಡುಕುತ್ತಾ ಶ್ರೀನಿವಾಸನಾಗಿ ಭೂಮಿಗೆ ಬಂದ ವಿಷ್ಣುವು ಆಕಾಶ ರಾಜನ ಮಗಳಾದ ಪದ್ಮಾವತಿಯನ್ನು ವಿವಾಹವಾಗಲು ನಿರ್ಧರಿಸಿದಾಗ ಆ ವೈಭವದ ಮದುವೆಯ ಖರ್ಚಿಗಾಗಿ ಹಣ ಕೊರತೆ ಎದುರಾಗುತ್ತದೆ. ಆಗ ಬ್ರಹ್ಮ ಮತ್ತು ಶಿವನ ಸಾಕ್ಷಿಯಾಗಿ ಶ್ರೀನಿವಾಸನು ಧನಾಧಿಪತಿಯಾದ ಕುಬೇರನಿಂದ 1 ಕೋಟಿ ಚಿನ್ನದ ನಾಣ್ಯವನ್ನು ಸಾಲವಾಗಿ ಪಡೆದುಕೊಳ್ಳುತ್ತಾನೆ ಮತ್ತು ಕಲಿಯುಗದ ಅಂತ್ಯದವರೆಗೆ ಅದರ ಬಡ್ಡಿಯನ್ನು ಮಾತ್ರ ತೀರಿಸುವುದಾಗಿ ಒಪ್ಪಂದ ಮಾಡಿಕೊಳ್ಳುತ್ತಾನೆ. ಇಂದಿಗೂ ತಿರುಪತಿ ತಿಮ್ಮಪ್ಪನಿಗೆ ಭಕ್ತರು ಹುಂಡಿಯಲ್ಲಿ ಅರ್ಪಿಸುವ ಕಾಣಿಕೆಯು ಕುಬೇರನ ಆ ಸಾಲದ ಬಡ್ಡಿಯಾಗಿ ಸಂದಾಯವಾಗುತ್ತದೆ ಎಂಬುದು ಭಕ್ತರ ಗಾಢವಾದ ನಂಬಿಕೆಯಾಗಿದೆ.
ಈ ಕಾರಣಕ್ಕಾಗಿಯೇ ವೆಂಕಟೇಶ್ವರನನ್ನು ಅತಿ ಹೆಚ್ಚು ಕಾಣಿಕೆ ಪಡೆಯುವ ಕಲಿಯುಗದ ದೈವ ಎಂದು ಕರೆಯಲಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಒಬ್ಬ ಕಳ್ಳನಾಗಿದ್ದ ಗುಣನಿಧಿ ಕೇವಲ ಒಂದು ಪುಣ್ಯದ ಕೆಲಸದಿಂದ ಹೇಗೆ ಧನದೇವತೆ ಕುಬೇರನಾದ ಅನ್ನೋದು ನಿಜಕ್ಕೂ ಆಶ್ಚರ್ಯದ ಸಂಗತಿ. ಸಂಪತ್ತು ಎನ್ನುವುದು ಕೇವಲ ಅದೃಷ್ಟವಲ್ಲ, ಅದು ನಾವು ಮಾಡುವ ಪುಣ್ಯದ ಫಲ. ಆದರೆ ಆ ಸಂಪತ್ತು ಬಂದಾಗ ಅಹಂಕಾರ ಪಡಬಾರದು. ಕುಬೇರನಿಗೆ ಸಂಪತ್ತು ಸಿಕ್ಕಿದ ಮೇಲೆ ಅಹಂಕಾರ ಬಂದಾಗ ಗಣೇಶನು ಅವನಿಗೆ ಸರಿಯಾದ ಪಾಠ ಕಲಿಸಿದ್ದನ್ನು ನಾವು ನೋಡಿದ್ದೇವೆ. ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು